ನೋಡಿದ್ರ ನೋಡಿದ್ರಲ್ಲ ಇಲ್ಲಿ ಅಲ್ಲೇ ಇಲ್ಲಲ್ಲಿ ಅಲ್ಲಲ್ಲಿ ಅಲ್ಲೋ ಇವತ್ತು ಮಂಗಳವಾರ ಸಂತೆ ಒಂದು ಬೇರೆ ರೀ ಅವನು ನಾನು ಸ್ಟೋರ್ ಒಂದು ಗೇಟ್ ಹಿಂಗೆ ಹಾಕಿದ್ರೆ ಹಿಂಗೆ ಅದು ನಿಂತಿರ್ತೀರಿ ನೀವು ಸ್ವಲ್ಪ ದೂರ ಇಲ್ಲೇ ದೂರ अरे बाप रे बाप ಡಬ್ಬಿ ಇಲ್ಲ ಚೀಲ ಸೌಂಡ್ ಹಂಗೆ ಮಾಡ್ತೀವಿ ಸಮಾನ ಇಲ್ಲ ನೀವು ಸುಮ್ಮನೆ ಸ್ವಲ್ಪ ಮಣ್ಣಿನ ನೋಡಿದ್ರೆ ಹೆಂಗೆ ಮಾಡ್ತಾರೆ ಕ್ಯಾಬಿನ್ ಪಾನಿ वो आंख में गया तो उसको फिर ये ना बस मैं कुछ चुरा लाना है ना भूख रखने को गाड़ी क्लीन ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ.
ಇವತ್ತು ಮಂಗಳವಾರ, ಉಳುಮೆ ಬೇರೆ, ಆ್ಯಂಡ್ ಆಲ್ಸೋ ನಮ್ಮ ಊರಾಗ ಸಂತಿ. ಅಷ್ಟು ರಶ್ಶಲ್ಲಿ ರೆಸ್ಕ್ಯೂ ಕಾಲ್ ಬಂದಿತ್ತು. ಸೊ ಆದರೂ ಹಂಗೆ ಕಷ್ಟಪಟ್ಟು ಹೋಗಿ ಟೈಮಿಗೆ ರೀಚ್ ಆಗಿಲ್ಲ. ಹೆಂಗೊಂದು ಮಾಡಿ ಕಷ್ಟಪಟ್ಟು ಸಂದಗೊಂದೆ ಒಕ್ಕೊಂಡು ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೋಗೋಷ್ಟರಲ್ಲಿ ನಾಗರಾವು ಫುಲ್ ಅಗ್ರೆಸಿವ್ ಆಗಿ ಸ್ಟ್ಯಾಂಡಾಗಿ ನಿಂತುಬಿಟ್ಟಿತ್ತು. ಅದನ್ನೇನು ಅವ್ರು ತಡವಿದಾರೋ ಏನದು ಮೀಟಿಂಗ್ ಮಾಡಿ ಫೈಟ್ ಮಾಡಿ ಬಂದಂಗೆ ಅಗ್ರೆಸಿವ್ ಆಗಿತ್ತೋ ಗೊತ್ತಿಲ್ಲ. ಸೊ ಈಗ ರಿಲೀಸ್ ಮಾಡೋಕ್ಕೆ ಸ್ಪಾಟಿಗೆ ಬಂದಿದ್ವಿ. ಸೊ ರಿಲೀಸ್ ಮಾಡ್ತೀವಿ, ನೋಡ್ತಾ ಇರಿ ಗೈಸ್, ಓಕೆನಾ? ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ನೋಡ್ತಾ ಇರಿ. ಧನ್ಯವಾದ ಎಲ್ಲರಿಗೂ. ಸೊ ಹಾವು ನಾವೊಮ್ಮೆ ತೋರಿಸ್ತೀನಿ ನೋಡಿ. ಸೊ ಈಗ ರಿಲೀಸಿಂಗ್ ಸ್ಪಾಟಿಗೆ ಬಂದಿದ್ವಿ. ಹಾವು ಫುಲ್ ಅಗ್ರೆಸಿವ್ ಇದೆ. ಸೊ ಹಾವು ಮಾತ್ರ ಫುಲ್ ಅಗ್ರೆಸಿವ್ ಇದೆ ಗೈಸ್. ಒಮ್ಮೆ ತೋರಿಸ್ತೀನಿ, ನೀಟಾಗಿ ನೋಡಿ. ಇಲ್ಲಿ ಕೂಡಪ್ಪ ನೀನು, ಬಿಚ್ಚಿತ್ತು, ನೀಟಾಗಿ ಬರ್ಬೇಕಾ? ಅದು ಎಡಿ ತೆಗಿತೈತಿ ಈಗ. ಹಂಗೆ ಏನು ಶೇಕ್ ಆಗ್ಬಾರ್ದು. ನಾನು ಬರೋಕೆ ಬಿಟ್ನಲ್ಲ, ಇಲ್ಲಾರ ಮ್ಯಾಗ ಬರ್ತಾನೆ ನೋಡಿ. ಮ್ಯಾಗ ಬರ್ತಾನೆ, ಕವರ್ ಹಾಕ್ತಾನ. ಹಾಂ, ಕವರ್ ಹಾಕ್ತೀನಿ ನೋಡಿ. ಈಗ ಸೋಮೆ ಈಗ ರಿಲೀಸ್ ಮಾಡ್ತೀನಿ ನೋಡಿ ಗೈಸ್. ಫುಲ್ ಅಗ್ರೆಸಿವ್ ಐತೆ ಹಾವು. ಈಗ ನೋಡಿ ಎಡಿ ಹೆಂಗೆ ಬಿಸ್ತೈತಿ ನೋಡಿದ್ರ? ನೋಡಿ ಗೈಸ್, ಹಾವು ಫುಲ್ ಅಗ್ರೆಸಿವ್ ಇದೆ. ನೀಟಾಗಿ ಬರಕೊಂಡೈತೆ, ನೋಡಿದ್ರಲ್ಲ? ಸೊ ಇದೇ ಹಾವು. ಈಗ ರಿಲೀಸ್ ಮಾಡ್ತೀನಿ ನೋಡಿ. ಭಾಳ ಕಳಿಸೋದು ಒಳ್ಳೆಯದಲ್ಲ, ಭಾಳ ಅಗ್ರೆಸಿವ್ ಐತೆ ಹಾವು, ಓಕೆನಾ? ತೋರಿಸೋಣ. ಬಟ್ ಸೊ ರಿಲೀಸ್ ಮಾಡೋಣ ಗೈಸ್. ಇದೇ ಸ್ನೇಕು ಫುಲ್ ಅಗ್ರೆಸಿವ್ ಇದೆ. ಈಗ ಸದ್ಯ ಎಗ್ರಿ ಬೈಟ್ ಮಾಡ್ತಾ ಇದೆ. ಭಾಳ ರಿಲೀಸ್ ಮಾಡಿಬಿಡೋಣ. ನೋಡಿ ಗೈಸ್, ಸ್ಟಾರ್ಚ್ ಹಾಕಲಿ, ನಿಂದು ಸ್ಟಾರ್ಚ್ ಹಾಕಲಿ, ಕೈ ತಗೊಳ್ಳಿ. ಸೊ ಹಾವು ಸೈಜ್ ನೋಡಿ ಒಮ್ಮೆ. ಬುಸ್ ಹೊಡೆದು ನೋಡಿ, ನೀವೇ ಅನ್ಕರಿ ಎಷ್ಟು ಶಾರ್ಪ್ ಇದೆ, ಎಷ್ಟು ಅಗ್ರೆಸಿವ್ ಇದೆ ಅಂತ. ಸೊ ರಿಲೀಸ್ ಮಾಡ್ತೀನಿ. ಭಾಳ ಕಾಡ್ಸೋದು ಒಳ್ಳೇದಲ್ಲ. ಸ್ವಲ್ಪ ಮೊಬೈಲ್ ಸೀದಾ ಮಾಡು. ಸೊ ರಿಲೀಸ್ ಮಾಡೋಣ. ಭಾಳ ಕಾಡ್ಸೋದು ಒಳ್ಳೇದಲ್ಲ, ಓಕೆನಾ? ಹಾವು ನೋಡಿ ಬ್ಯೂಟಿಫುಲ್. ಸೊ ರಿಲೀಸ್ ಮಾಡ್ತೀನಿ ನೋಡಿ. ಇದು ಬಾ ಕಾಣ್ತೈತೆ ತಡೆ. ಸೊ ರಿಲೀಸ್ ಮಾಡ್ತೀನಿ ನೋಡಿ ಗೈಸ್. ಸೊ ಫೈನಲಿ ರಿಲೀಸ್ ಮಾಡಿದ್ದೀವಿ ಇವತ್ತಿನ ರೆಸ್ಕ್ಯೂ. ದಯಮಾಡಿ ಪದೇ ಹೇಳ್ತಾ ಇದ್ದೀನಿ, ಭಾಳ ಸಿಟ್ಟು ಬರುತ್ತೆ ನೀವು ಮಾಡೋದು ನೋಡಿ. ವಾಟ್ಸಪ್ಪು ಸ್ಟೇಟಸ್ ಹಾಕ್ತೀವಿ, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಎದಕ್ಕೆ ಹಾಕ್ತೀವಿ? ನಮ್ಮ ಲೈಕ್ ಸಲುವಾಗಿ, ಶೇರ್ ಸಲುವಾಗಿ ಅಲ್ಲ. ನಿಮ್ಗೆ ರೆಸ್ಕ್ಯೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಗೊತ್ತಾಗಲಿ, ನೀವು ನಮ್ಗೆ ಕಾಲ್ ಮಾಡಲಿ ಅಂತಂದು ಹಚ್ಚೋದು, ಮತ್ತೇನಿಲ್ಲ ಉದ್ದೇಶ. ಸೊ ಹಂಗಾಗಿ ನೋಡಿ, ಸ್ಕಿಪ್ ಮಾಡಿ, ಸುಮ್ಮನೆ ವೀಡಿಯೋ ನೋಡಿ ಸ್ಕಿಪ್ ಮಾಡಿ, ಲೈಕ್ ಮಾಡಿದೆ, ಶೇರ್ ಮಾಡಿದೆ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಾಲ್ ಬಂದರೆ ಕನ್ಫರ್ಮ್ ಹಚ್ಚಿ. ಒಬ್ಬರಲ್ಲ, ನಾವು 5-6 ಜನ ಕನ್ಫರ್ಮ್ ಅದೀವಿ ವೀಡಿಯೋಕ್ಕೆ. ಸೊ ನಮ್ಮ ಟ್ರೈನಿಂಗ್ ಸ್ಕ್ವಾಡ್ನು ಈಗ ಇಂಪ್ರೂವ್ ಆಗ್ಬಿಟ್ಟೈತಿ. ಹಾಗಾಗಿ ಒಂದು ಧೈರ್ಯಲೆಸ್ ಹೇಳ್ತಾ ಇದ್ದೀನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇನ್ನೊಂದು ನಮ್ಮದು ಹೊಸ ಟ್ರೆಂಡ್ ಆಗೈತೆ ಗೈಸ್. ಅದೇನಂದರೆ, ಈಗ ಸಮ್ಮರ್ ಸೀಸನ್ನು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡಲ್ಲ. ಎಲ್ಲಿ ನೀರು ಇರ್ತಾವೆ ಅಲ್ಲೇ ರಿಲೀಸ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಕೋಲ್ಡ್ ಕ್ಲೈಮೇಟು, ಬಿಸಿಲಲ್ಲೆಲ್ಲ ನಾವೇ ಒಂದು ಹೆಜ್ಜೆ ಇಡೋಕ್ಕಾಗಂಗಿಲ್ಲ.
ಅದು ಚಪ್ಪಲಿ ಇರಲಾರ್ದ ಒಂದು ಬರೆಗಾಲಿ ಚಪ್ಪಲಿ ಇರಲಾರ್ದ ಒಂದು ಹೆಜ್ಜೆ ಇಡ್ರಿ ನೋಡೋಣ. ಸೊ ಅಂಥದ್ದು ಹಾವಿನ ಸಲುವಾಗಿ ನಾವು ನೀರಲ್ಲೇ ರಿಲೀಸ್ ಮಾಡ್ತೇವೆ, ನೀರು ಕುಳ್ಳಿ ತಂಪು ಜಾಗದಾಗ ಇರಲಿ ಅಂತ. ಸೊ ಇದೊಂದು ನಮ್ಮದು ಹೊಸ ಟ್ರೆಂಡ್ ಸಮ್ಮರ್ ಸೀಸನ್.